ನಮಸ್ಕಾರ. ಇವತ್ತು ನಮ್ಮ NCR ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳ ಸಂತೆ ಮತ್ತು ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ಕುವೆಂಪುನವರ 120ನೇ ಜನ್ಮ ದಿನೋತ್ಸವದ ಪ್ರಯುಕ್ತ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ ಶಾಲೆಯಲ್ಲಿ ಭಾನುವಾರ ಆಗಿದ್ದರೂ ಕೂಡ ಎಲ್ಲ ಮಕ್ಕಳು ಮತ್ತು ಕಾಲೇಜಿನ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಮಕ್ಕಳೆಂಟ್ರಿಯಾಗಿ ಅವರೇ ಪ್ರಿಪೇರ್ ಮಾಡಿ ತಂದು ಇಲ್ಲಿ ಅದ್ಭುತವಾಗಿ ಕಲೆಗಳನ್ನು ಒಂದು ರಚನೆ ಮಾಡಿ ತಗೊಬಂದವ್ರೆ. ಅದನ್ನು ನಮ್ಮ ಪೇರೆಂಟ್ಸ್ಗಳೆಲ್ಲರೂ ಕೂಡ ಬಂದು ವೀಕ್ಷಣೆ ಮಾಡ್ತವ್ರೆ. ಪ್ರತಿ ವರ್ಷವೂ ಕೂಡ ನಾವು ಮಕ್ಕಳ ಸಂತೆ ಮತ್ತು ಸೈನ್ಸ್ ಎಕ್ಸಿಬಿಷನ್ ಮಾಡ್ತಾಯಿದ್ದೀವಿ. ಈ ವರ್ಷ ವಿಶೇಷವಾಗಿ ಜಗದ ಕವಿ, ಯುಗದ ಕವಿ, ರಾಷ್ಟ್ರದ ಕವಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲಿ ಮೊದಲಿಗರಾದ ಕುವೆಂಪುನವರ ಜನ್ಮ ದಿನಾಚರಣೆ ದಿನ ಮಾಡ್ತಾ ಇರೋದು ತುಂಬ ಸಂತೋಷ ಉಂಟು ಮಾಡಿದೆ. NCR ವಿದ್ಯಾಸಂಸ್ಥೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳ ಏಳಿಗೆಗಾಗಿ ಸದಾ ಒಂದು ಮಿಡಿಯುವಂಥ ಸಂಸ್ಥೆಯಾಗಿದ್ದು, ತುರಗನೂರು ಗ್ರಾಮದಲ್ಲಿ ಈ ಸಂಸ್ಥೆ PUವರೆಗೂ ಕೂಡ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕೆಂಪುಕೋಟೆಯನ್ನು ಮಹಾರಾಜರು ನಿರ್ಮಿಸಿದರು. ಈ ಕೆಂಪುಕೋಟೆಯು 1648ರಲ್ಲಿ ಸ್ಥಾಪನೆಯಾಗಿದೆ. ಕೆಂಪುಕೋಟೆಯನ್ನು ಕಟ್ಟಡಕ್ಕೆ ಸುಮಾರು 5 ವರ್ಷಗಳ ಕಾಲಾವಕಾಶ ತೆಗೆದುಕೊಂಡು 1628ರಲ್ಲಿ ಪ್ರಾರಂಭ ಮಾಡಿ 1648ರಲ್ಲಿ ಇದು ಮುಕ್ತಾಯ ಮಾಡಿಕೊಂಡಿದ್ದು घर विरण पूछता हूँ, खेल मुर्गी का कौ गाय गाय गौशाला कैट बिल्ली बिल्ली घर डॉग कुत्ता कुत्ता घर हॉर्स घोड़ा गुड़शा रैबिट खरगोश बिल्ली रैन सस्ता डक बतख तलब. धन्यवाद.
ಸೇಲ್ತಿ ಬಿಟ್ಬಾರ್ದು. ಪೈಥಾಗರಸ್ ಥಿಯರಮ್ ಅಲ್ಲಿ 3 ಸೈಡ್ಸ್ ಇರುತ್ತೆ. 3 ಸೈಡ್ಸ್ ಅಲ್ಲಿ 2 ಸೈಡ್ ಈಕ್ವಲ್ ಆಗಿರುತ್ತೆ, 1 ಸೈಡ್ ಅನ್ಈಕ್ವಲ್ ಆಗಿರುತ್ತೆ. ಆ 3 ಸೈಡ್ಸ್ಗೂ ನೇಮ್ ಬಂದು ಬೇಸು, ಹೈಟು ಮತ್ತು ಹೈಪೋಟನ್ಸ್. 2 ಸೈಡ್ ಈಕ್ವಲ್ ಆಗಿರುತ್ತೆ, 1 ಸೈಡ್ ಅನ್ಈಕ್ವಲ್ ಆಗಿರುತ್ತೆ. 2 ಸೈಡ್ 90 ಡಿಗ್ರಿ, ಆ್ಯಸ್ 90 ಡಿಗ್ರಿ ಇರುತ್ತೆ. ಇಂಥ ನಾವು ಸೈಂಟಿಸ್ಟು ಮತ್ತು ಇಂಜಿನಿಯರ್ಸ್ ಯೂಸ್ ಮಾಡ್ತಾರೆ. ಯಾವ ಬೇಸ್ ಮೇಲೆ ಅಂತಂದರೆ ಹೈಟು, ವೆಯ್ಟು ಮತ್ತು ಬೇಸು ಎಲ್ಲ ಯೂಸ್ ಮಾಡೋಕ್ಕೋಸ್ಕರ, ಇದನ್ನ ಥಿಂಕ್ ಮಾಡೋಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ. ಥ್ಯಾಂಕ್ ಯು. ನಮಸ್ತೆ.